ನಮಸ್ತೆ ಸರ್. ನಮಸ್ತೆ ಮೇಡಮ್. ಪರಮೇಶ್ವರ್, ಈ ಒಂದೆರಡು ಪಂಚಾಯತಿ 2 ತಾಲೂಕನ್ನ ನೀವು ಸ್ವಲ್ಪ ಯು ಆಸ್ಕ್ ದೆಮ್ ಸಮ್ ಕ್ವಶನ್ಸ್ ವಾಟ್ ಎವರ್ ಯು ವಾಂಟ್. ಅಲ್ಲಿಂದನೇ ಮರಳಿ ಹೋಬಳಿ ಕೊಪ್ಪಳ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆ, ದೇ ಆರ್ ದೇರ್ ಆನ್ ದಿ ಲೈನ್. ಯು ಆಸ್ಕ್ ದೆಮ್ ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇ ಆರ್ ರೆಡಿ ಟು ಆನ್ಸರ್. ಏನು ಡ್ರಾಟ್ ಬಗ್ಗೆ ಏನ್ ಮಾಡಿದ್ದಾರೆ, ಏನ್ ಎಫೆಕ್ಟ್ ಆಗಿದೆ ಅಂತ ಅವ್ರಿಗೆ ಗುಲ್ಬರ್ಗ ಒಂದೆರಡು ಕೇಳ್ಬಿಟ್ಟು ಆಮೇಲೆ ನೀವು ಮುಂದುವರಿಸಿ, ಮಿಕ್ಕಿದ ವಿಲ್ ಟೇಕ್ ಇಟ್ ಅಪ್. ಚಾಮರಾಜನಗರದವರು ಬಹಳ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇದೆ. ಅಲ್ಲ ಇದು ಪರಮೇಶ್ವರ್, ಮರಳಿ ಹೋಬಳಿಯವರು ಲೈನ್ ಅಲ್ಲಿ ಇದ್ದಾರೆ. ನೀವು ಅವ್ರ ಹತ್ರ ಮಾತಾಡಿ ಆಮೇಲೆ ಚಾಮರಾಜನಗರಕ್ಕೆ ಬರೋಣ. ಫಸ್ಟ್ ಮರಳಿ ಶಿ ವಾಂಟ್ ಟು ಆನ್ಸರ್. ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, ತಹಶೀಲ್ದಾರ್ ಇರ್ಬೇಕು ಅಂತ ಕಾಣ್ತದೆ. ತಹಶೀಲ್ದಾರ್ ಅಮ್ಮ ನೀನು? ಹೌದು ಸರ್. ಹಾ, ನೀವು ಮಾತಾಡಿ ಪರಮೇಶ್ವರ್. ಹೇಳಿ ಅಮ್ಮ. ತಹಶೀಲ್ದಾರ್, ನಿಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ, ಬರದ್ದೇನ್ ಪರಿಸ್ಥಿತಿ ಇದೆ ಹೇಳಿ. ಸರ್ ನಮಸ್ತೆ ಸರ್. ನಮ್ಮಲ್ಲಿ ಜೂನ್ 1 ಇಂದ ಈವರೆಗೂ 177.7 ಅಡಿಕೆ ಮಳೆ ಆಗ್ಬೇಕೇ ಆಗಿತ್ತು ಸರ್. ಆದ್ರೆ 46.4 ಅಷ್ಟೇ ಮಳೆ ಆಗಿದೆ ಸರ್. 74% ತೀವ್ರ ಕೊರತೆ ಆಗಿದೆ ಸರ್ ಮಳೆದು. ಇಲ್ಲಿ 25,000 ಹೆಕ್ಟರ್ ಬಿತ್ತನೆ ಆಗ್ಬೇಕಾಗಿದ್ದು ಕೇವಲ 9,283 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. 37% ಮಾತ್ರ ಆಗಿದೆ. ಇವತ್ತು ICC ಮೀಟಿಂಗ್ ಇದೆ ಸರ್, ತುಂಗಭದ್ರದು. ಅಲ್ಲೇನಾದ್ರೂ ನೀರ್ ಬಿಟ್ರೆ ಬಿತ್ತನೆ ಜಾಸ್ತಿ ಆಗ್ಬಹುದು ಸರ್. ಬೆಳೆಗಳೆಲ್ಲ ಫುಲ್ ಒಣಗಿ ಹೋಗಿದೆ ಸರ್. ಅಲ್ಲ, ಇಲ್ಲಿವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಾ? ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರನೂ ಇದೆ, ಬಂದಿದೆ ನಮ್ಗೆ. ಆದ್ರೆ ನೀವೇನ್ ಕ್ರಮ ತಗೊಂಡಿದ್ದೀರಿ, ರೈತರಿಗೆ ಯಾವ ತರ ನೆರವು ಕೊಟ್ಟಿದ್ದೀರಿ ಅಂತ ಅನ್ನೋದನ್ನ ಹೇಳಿ ಸರ್. ಎಲ್ಲ ಯಾರು ಬಿತ್ತನೆ ಮಾಡಿ ಬೆಳೆ ಹಾನಿ ಆಗಿದೆ ಅವ್ರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ತಾ ಇದೀವಿ ಸರ್. ಎಲ್ಲ ಕವರ್ ಆಗಿದ್ದಾರೆ ಸರ್. 4,112 ರೈತರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಆಗಿದೆ ಸರ್. ಕ್ರಾಪ್ ಇನ್ಶೂರೆನ್ಸ್ ಆಗ್ಲಿ ಅಥವಾ ಕ್ರಾಪ್ ಫೇಲ್ಯೂರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅದನ್ನ ನೀವು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಪ್ರಪೋಸಲ್ ಕಳ್ಸೋದಾಗ್ಲಿ, ಇವೆಲ್ಲ ಏನೇನ್ ಮಾಡಿದೀರಾ ಅಂತ ಸ್ವಲ್ಪ ಹೇಳಿ ಅಮ್ಮ. ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಗೈಡ್ಲೈನ್ಸ್ ಪ್ರಕಾರ ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಹೌದು ಸರ್. ಮೋರ್ ದನ್ 75% ಇರೋದಕ್ಕೆಲ್ಲ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ ಸರ್. ಅಲ್ಲ, ಹೇಳಿ ಅದನ್ನ. ಎಷ್ಟು ಎಕರೆನಲ್ಲಿ ಕ್ರಾಪ್ ಲಾಸ್ ಆಗಿದೆ, ಅದಕ್ಕೆ ಯಾವ ರೀತಿ ನೀವು ಎಸ್ಟಿಮೇಟ್ ಮಾಡಿದಿರಾ? ನಮ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಮಾಡಿದಿರಾ ಅದನ್ನ ಹೇಳಿ. ಯಾವ್ಯಾವ ಬೆಳೆ ಇದೆ ಬೆಳೆ ಪ್ರಕಾರ ಮಾಡ್ಬೇಕಲ್ವಾ? ಯಾವ್ಯಾವ ಬೆಳೆ ಮಾಡಿದಿರಾ ಅದನ್ನ ಹೇಳಿ. ಮೇಜರ್ ಕ್ರಾಪ್ಸ್ ಯಾವ್ದು ನಿಮ್ಮಲ್ಲಿ? ಸರ್ ಮೇಜರ್ ಭತ್ತ, ಮೆಕ್ಕೆಜೋಳ ಇದೆ ಸರ್. ಭತ್ತ ಎಷ್ಟು ಎಕರೆ ಇತ್ತು, ಅದನ್ನ ಎಷ್ಟು ಲಾಸ್ ಆಗಿದೆ ಈಗ ನಿಮ್ಗೆ, ಅದನ್ನ ಎಸ್ಟಿಮೇಟ್ ಹೆಂಗ್ ಮಾಡಿದಿರಿ? ಆಮೇಲೆ ಮುಂದೆ ಭತ್ತ ಈಗ ನೀರ್ ಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ನೀರ್ ಬಿಟ್ಟ ಮೇಲೆ ಏನು ಭತ್ತ ತಗೊಳ್ತೀರಾ ತಿರ್ಗಾ ಸೆಕೆಂಡ್ ಕ್ರಾಪ್? ಹೌದು ಸರ್, ನೀರ್ ಬಿಟ್ಟ ಮೇಲೆ ಭತ್ತ ತಗೊಳ್ತೀವಿ ಸರ್. ಏನು ರೈತರಿಗೆಲ್ಲ ಯಾವ ರೀತಿ ಕ್ರಮ ಮಾಡಿದಿರಾ ಹೇಳಿ. ಅವ್ರಿಗೆ ಹೆಂಗೆ ಅವರಿಗೆ ಪರಿಚಯ ಮಾಡ್ಬೇಕಲ್ಲ ನೀವು. ಅವ್ರ ಗಮನಕ್ಕೆ ಇದೆಲ್ಲ ಕಾರ್ಯಕ್ರಮ ಸರ್ಕಾರ ಮಾಡಿರೋದೆಲ್ಲ ಹೇಳ್ಬೇಕಲ್ಲಮ್ಮ ಸರ್. ಹೌದು ಸರ್, ವಿಸಿಟ್ ಮಾಡಿ ಈಗ ಬೆಳೆ ಹಾನಿ ಆಗಿರೋದಕ್ಕೆಲ್ಲ ಹೇಳಿ ನೆಕ್ಸ್ಟ್ ಯಾವ ಬೆಳೆಗಳನ್ನ ಬಿತ್ತಬಹುದು, ನೀರ್ ಬಂದ್ರೆ ಮತ್ತೆ ಮಳೆ ಬಂದ್ರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಡಮ್ಮ ನೀನು. ಯು ಗೋ ಟು ದಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ರೆಡಿ ಆನ್ಸರ್. ಸರ್ ನಮಸ್ತೆ ಸರ್. ಹೇಳಿ ಸರ್. ಡೆಪ್ಟಿ ಸಿಎಂ ಏನೋ ಕ್ವಶನ್ ಕೇಳ್ತಾ ಇದಾರೆ, ಹೇಳಿ ಅದಕ್ಕೆ. ಸರ್ ನಮಸ್ತೆ ಸರ್. ಹೇಳಿಮ್ಮ. ನೀವು ಏನೇ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿದ್ಮೇಲೆ ಏನು ನೆಕ್ಸ್ಟ್ ಆಲ್ಟರ್ನೇಟಿವ್ ಕ್ರಾಪ್ ತಗೊಳ್ಳೋದಕ್ಕೆ ತಹಶೀಲ್ದಾರ್ ಹೇಳ್ತಾರೆ ನೀರ್ ಬಿಡ್ತಾ ಇದಾರೆ ಅಂತ. ನೀರ್ ಬಿಟ್ಟ ಮೇಲೆ ನೀವು ನೆಕ್ಸ್ಟ್ ಕ್ರಾಪ್ ತಗೊಳ್ಳೋದಕ್ಕೆ ಏನು ಮಾಡಿದ್ರೆ? ನಮಸ್ತೆ ಸರ್. ಈಗ ನೆಕ್ಸ್ಟ್ ನಾವು ರೈತರಿಗೆಲ್ಲ ಪರ್ಯಾಯವಾಗಿ ಅಂದ್ರೆ ನಮ್ಮಲ್ಲಿ ಭತ್ತ ಮೇಜರ್ ಬರುತ್ತೆ ಸರ್. ಸೊ ಈಗ ನೀರ್ ಬಿಡ್ಲಿಲ್ಲ ಅಂದ್ರೆ ನಾವು ಭತ್ತದ ಪರ್ಯಾಯವಾಗಿ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಅಂದ್ರೆ ಸಿರಿಧಾನ್ಯಗಳು ಸರ್, ರಾಗಿ, ನವಣೆ, ಸಜ್ಜೆ ಆ ತರದ್ದು, ಮತ್ತೆ ಹೆಸರು, ಉದ್ದು, ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಈಗ ಆಲ್ರೆಡಿ ಬೆಳಿಬೋದಂತ ರೈತರಿಗೆ ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಮಾಡಿ ತಿಳಿಸಲಾಗಿದೆ ಸರ್. ತಹಶೀಲ್ದಾರ್ಗೆ ಕೇಳಿ ಈಗ ಇವರಿಗೆ ಏನು ಕ್ರಮ ತಗೊಂಡಿದ್ದಾರೆ, ಈ ಬರದಲ್ಲಿ ನೀವು ಏನೆಲ್ಲ ಕ್ರಮ ತಗೊಂಡಿದ್ದೀರಿ ಹೇಳಮ್ಮ. ಈಗ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ವಾ ಸರ್? ಕುಡಿಯೋ ನೀರಿಗೆ ನಗರ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ತಾಲೂಕಲ್ಲಿ ಸರ್ ಗ್ರಾಮೀಣ ಭಾಗದಲ್ಲಿ 8 ಗ್ರಾಮ ಪಂಚಾಯತ್ 11 ವಿಲೇಜ್ ಅಲ್ಲಿ ಸಮಸ್ಯೆಗಳಿದೆ ಸರ್. ನಿಮ್ಮ MLA ಅವರು ಟಾಸ್ಕ್ ಫೋರ್ಸ್ ಮೀಟಿಂಗ್ ಏನೋ ಮಾಡಿದಾರಮ್ಮ?
MLA ಅವರು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದಾರಾ? ಆಗಿದೆ ಸರ್, 4 ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಆಗಿದೆ ಸರ್. 1 ಕೋಟಿ ರೂಪಾಯಿ ಒಂದು ಕ್ಷೇತ್ರಕ್ಕೆ ಕೊಟ್ಟಿರೋದು ನಿಮ್ಗೆ ಮನವಿದ್ಯಾ? ಸರ್ ಇದೆ ಸರ್. ಹಾ, ಬರೀ ನೀರಿಗೆ, ಬರೀ ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸಬೇಕು ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿದ್ಯಾ ಅಂದೆ. ಕುಡಿಯೋ ನೀರಿಗೆ ಆ 1 ಕೋಟಿನ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿದ್ಯಾ? ಹೌದು ಸರ್, ಆಕ್ಷನ್ ಪ್ಲಾನ್ ರೆಡಿ ಮಾಡಿಸ್ತೀವಿ ಸರ್. ಸರ್ ನೆಕ್ಸ್ಟ್ ತಾಲೂಕಾ ತಗೊಳ್ತೀನಿ. ಮೇಡಮ್, ತಹಸೀಲ್ ಅವರೇ, ಇದು ಹಾನೂರ್ ತಾಲೂಕಾ ಇಸ್ ದ ಮೋಸ್ಟ್ ಅಫೆಕ್ಟೆಡ್ ಇನ್ ದ ಸ್ಟೇಟ್ ಕುಡಿಯೋ ನೀರಿನಲ್ಲಿ. ಅಲ್ಲಿ ಯಾರು RWS ಯಾರಿದ್ದಾರೆ ಅಲ್ಲಿ ಸ್ವಲ್ಪ ಡೆಪ್ಟಿ CM ಅವರಿಗೆ ಗಮನಕ್ಕೆ ತಗೊಂಡು ಬನ್ನಿ, ಯಾಕಂದ್ರೆ ಹಾನೂರು ಬಹಳ ಸಿವಿಯರ್ಲಿ ಅಫೆಕ್ಟೆಡ್ ಆಗಿದೆ. ಅಲ್ಲಿ ರೂರಲ್ ವಾಟರ್ ಸಪ್ಲೈ ಯಾರಿಲ್ವಾ ಅಲ್ಲಿ ಕುಡಿಯೋ ನೀರಿಂದು? ಇಲ್ಲ ಸರ್, ಇವರು ಚಾಮರಾಜನಗರ, ಕೊಪ್ಪಳ. ಓಕೆ, ಸರಿ ಸರಿ ಸರಿ, ಕೊಪ್ಪಳ. ಓಕೆ, ಆಯ್ತು, ಕೂತ್ಕೊಳ್ಳಮ್ಮ. ಡೆಪ್ಟಿ CM ನೀವು ಕೇಳಿ ಯಾವ ತಾಲೂಕ್ ಬೇಕು, ಯು ಗೋ ಇಟ್. ಅಲ್ಲ, ಈಗ ನಮ್ಗೆ ಹೇಳಿ, ಚಾಮರಾಜನಗರದ ತಾಲೂಕ್ನವ್ರು ಇದಾರಾ? ಚಾಮರಾಜನಗರ ಸ್ಕ್ರೀನ್ಗೆ ಬರ್ಲಿ, ಇದರಲ್ಲಿ ಇಲ್ಲ ಸರ್. ಚಾಮರಾಜನಗರ್ ಸ್ಕ್ರೀನ್ಗೆ ಬರ್ಲಿ ನೋಡಿ. ಯಾರು ಲಿಂಕ್ ಮಾಡಕ್ ಆಗ್ತದ? ಚಾಮರಾಜನಗರ ಹಾ, ಜಿಲ್ಲೆಯವರು ಇದ್ದಾರೆ ನೋಡಿ. DC ನೋಡಿ, ಮಾತಾಡಿ ನೋಡ. ಡೆಪ್ಟಿ CM ಮಾತಾಡ್ತಾರೆ ನೋಡಿ. ಅಮ್ಮ ಗೆಟ್ ರೆಡಿ. DC ಮಾತಾಡಿ ಸ್ವಲ್ಪ. ಐ ಥಿಂಕ್ ಚಾಮರಾಜನಗರ ಇಸ್ ಎ ಗುಡ್ ಅಟೆಂಡೆನ್ಸ್. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಆನ್ ಮಾಡ್ಕೊಳಮ್ಮ. ಚಾಮರಾಜನಗರ DC ನ ಹೆಣ್ಮಗಳು. ಓಕೆ ನೋಡಮ್ಮ, DCMಗೆ ಉತ್ತರ ಕೊಡಮ್ಮ. ಸರ್ ನಮಸ್ತೆ ಸರ್. ನಮ್ಮಲ್ಲಿ 5 ತಾಲೂಕು ಇದೆ ಸರ್. 5 ತಾಲೂಕದಲ್ಲಿ ಹನೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್. 16 ಪಂಚಾಯತಿಲಿ ನಮಗೆ ಸಮಸ್ಯೆ ಇದೆ ಸರ್. 16 ಪಂಚಾಯತಿಂದ 53 ವಿಲೇಜ್ ಅಲ್ಲಿ ಸಮಸ್ಯೆ ಇದೆ. ಎಲ್ಲದನ್ನು ನಾವು ಪ್ರೈವೇಟ್ ಬೋರ್ವೆಲ್ ಐಡೆಂಟಿಫೈ ಮಾಡಿದೀವಿ ಸರ್. ಮತ್ತು ಎಲ್ಲೆಲ್ಲಿ ಬೇಕು ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಅದೇ ತರದಲ್ಲಿ ಈಗ ಕ್ರಾಪಿಗೆ ತಗೊಳಕ್ ಹೋದ್ರೆ ಸರ್, ನಮ್ಮಲ್ಲಿ 99,000 ಹೆಕ್ಟೇರ್ಸ್ಗೆ ಬರೀ ನಮಗೆ ಸೋಯಿಂಗ್ ಆಗಿರೋದು 31% ಮಾತ್ರ ಸರ್. ಅದರಲ್ಲೂ ನಮಗೆ 25,000ದಲ್ಲಿ ಕ್ರಾಪ್ ಲಾಸ್ ಆಗಿದೆ ಸರ್. ಈಗ ಆಲ್ಮೋಸ್ಟ್ ನಾವು ಇನ್ಶೂರೆನ್ಸ್ ಮಾಡಿಸಿದೀವಿ ಸರ್. ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿದಿರಾ? ಇನ್ಶೂರೆನ್ಸ್ ಎಷ್ಟು ಮಾಡಿಸಿದಿರಾ ಸರ್? ಇನ್ಶೂರೆನ್ಸ್ 13,000 ಜನ ರೈತರು ಮಾಡಿಸ್ಕೊಂಡಿದ್ದಾರೆ ಸರ್. ಸರ್ ಕ್ರಾಪ್ ಲಾಸ್ ಜಿಲ್ಲೆ, ಇಡೀ ಜಿಲ್ಲೆನಲ್ಲಿ 13,000ನಾ ಇಲ್ಲ ತಾಲೂಕಲ್ಲಿ 13,000? ಇಡೀ ಜಿಲ್ಲೆನಲ್ಲಿ ಸರ್. ಬಹಳ ಕಡಿಮೆ ಆಯ್ತಲ್ಲಮ್ಮ. 18,000 ಸರ್. ಎಷ್ಟು ಜನ ರೈತರು ಎಷ್ಟು ಜನ ಇದ್ದಾರೆ? 76,000 ಸರ್. 76,000 ರೈತರಿಗೆ ಬರೇ ನೀವು 13,000 ಮಾಡಿದ್ರೆ ಆಗುತ್ತಾ? ಬೇರೆ ರೈತರಿಗೆ ಇಲ್ಲ ಸರ್, ಸೋಯಿಂಗ್ ಕಮ್ಮಿ ಆಗಿದೆಲ್ಲ ಸರ್ ನಮ್ಮಲ್ಲಿ. ಹೌದು, ಕ್ರಾಪ್ ಇನ್ಶೂರೆನ್ಸ್ ಮಾಡುವಾಗ ನೀವು ರೈತರಿಗೆ ರಿಜಿಸ್ಟರ್ ಮಾಡ್ಬೇಕಲ್ವಾ? ಮಾಡಿದ್ದೀವಿ ಸರ್. ಅಲ್ಲ, ಬಟ್ ಎಲ್ಲಿ ಬಾಳ 75,000 ಜನ ರೈತರಿಗೆ ನೀವು ಬರೇ 13,000 ಹೇಳ್ತಾ ಇದೀರಲ್ಲ? ಇಲ್ಲ, ಸೋಯಿಂಗ್ ಆಗಿದ್ ಕಮ್ಮಿ ಆಯ್ತಲ್ಲ ಸರ್ ನಮ್ಮಲ್ಲಿ. ಹೌದು, ಕಮ್ಮಿ ಆಗಿದೆ, ಅದಕ್ಕೆ ಇನ್ಶೂರೆನ್ಸ್ ಮಾಡೋದು. ಆಗ್ಲಿಲ್ಲ, ಇನ್ಶೂರೆನ್ಸ್ ಆದ್ರೂ ಕವರ್ ಆಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ಇನ್ಶೂರೆನ್ಸ್ ಮಾಡೋದು. ಆಗಸ್ಟ್ ತಿಂಗಳಲ್ಲಿ ಎಷ್ಟಾಗಿದೆ ಮಳೆ ನಿಮ್ಮಲ್ಲಿ? ಆಗಸ್ಟ್ ಅಲ್ಲಿ ಮಳೆನೇ ಆಗಿಲ್ಲ ಸರ್ ನಮ್ಮಲ್ಲಿ. 5 mm ಮಳೆ ಆಗಿದೆಯಲ್ಲಮ್ಮ, ಅದಕ್ಕೆ ನೀವು ಈಗ ಇನ್ಶೂರೆನ್ಸ್ ಮತ್ತೊಂದು ಈ ಕ್ರಾಪ್ ಲಾಸ್ ಸಂಪೂರ್ಣ 75,000 ಎಕರೆನಲ್ಲೂ ಹೊರಟೋಯ್ತಲ್ವಾ? 75,000ದಲ್ಲಿ ಬರೀ 31,000 ಮಾತ್ರ ಸೋಯಿಂಗ್ ಆಗಿರೋದು ಸರ್. ಅದಕ್ಕೆ ನೀವು ಇನ್ಶೂರೆನ್ಸ್ ಮಾಡ್ಬೇಕು. ಇನ್ಶೂರೆನ್ಸ್ ಮಾಡದೇ ಇದ್ರೆ ಮತ್ತೆ ರೈತನಿಗೆ ಎಲ್ಲಿಂದ ಹಣ ಕೊಡುತ್ತೆ? ಸರ್ಕಾರನೇ ಎಲ್ಲ ಕೊಡೋಕ್ಕಾಗತ್ತಾ? ಇನ್ಶೂರೆನ್ಸ್ ಮಾಡಿಸಿದೀವಿ ಸರ್. ನಾವು ಸೂರ್ಯಕಾಂತಿಗೆ ಮತ್ತೆ ಮೇಜಿಗೆ ಸಾಕಷ್ಟು ಇನ್ಶೂರೆನ್ಸ್ ಮಾಡಿದೀವಿ ಸರ್. ಈಗ ಲಾಸ್ಟ್ 3-4 ಡೇಸ್ ಇಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಸಿಟ್ ಮಾಡಿದ್ದಾರೆ ಸರ್. ವಿಸಿಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಮಗೆ ಕ್ರಾಪ್ ಅಂತ ಹೇಳಿದ್ರೆ ಕ್ರಾಪ್ ಅಲ್ಲೆಲ್ಲ ನಮಗೆ ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆ ನಾವು ರಿಪೋರ್ಟ್ ಕೊಡ್ತಾ ಇದೀವಿ ಸರ್. 3 ದಿನ ಇದೆ, ಲಾಸ್ಟ್ ಡೇಟ್ 3 ದಿವಸ ಇದೆ. ಆದಷ್ಟು ಬೇಗ ಹೆಚ್ಚು ಜನರಿಗೆ ಮಾಡಕ್ ಹೇಳಿ. VBG ರಾಮ್ಜಿದು ಏನ್ ಪ್ರೋಗ್ರಾಮ್ ಮಾಡಿದಿರಾ? ಎಷ್ಟ್ ಕಡೆ ಇದು ಹ್ಯೂಮನ್ ಡೇಸ್ ಕೊಟ್ಟಿದ್ದೀರಾ? ಎಷ್ಟು ಕೊಟ್ಟಿದ್ದೀರಾ ಹೇಳಿ? CO ಅವ್ರು ಮಾತಾಡಿ. ಮ್ಯಾಂಡೇಸ್ ಎಷ್ಟಾಗಿದೆ? ಎಷ್ಟು ಅಪ್ರೂವ್ ಮಾಡಿದಾರ ವರ್ಕ್ಸು? ಸರ್ ನಮಸ್ತೆ ಸರ್, CO ಮಾತಾಡ್ತಾ ಇದ್ದೀನಿ ಸರ್. ಸರ್ ನಮ್ಮಲ್ಲಿ ಸರ್ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಸರ್ 40,000% ಆಗಿದೆ ಸರ್. ಈಗಾಗಲೇ ಸರ್ ನಮ್ಮಲ್ಲಿ ಟೋಟಲ್ 130 ಪಂಚಾಯತ್ ಇದಾವೆ ಸರ್. ಅದರಲ್ಲಿ ನಿನ್ನೆ ಸರ್ 104 ಪಂಚಾಯತ್ ಅಲ್ಲಿ ಆನ್ಗೋಯಿಂಗ್ ವರ್ಕ್ಸ್ ಇತ್ತು.
ಇವತ್ತು 4 ಪಂಚಾಯತ್ ಮಾತ್ರ ಅಲ್ಲಿ ಸರ್ ಪಿ ಡಿ ಜನರೇಟ್ ಆಗಿಲ್ಲ, ಅವರು ಕೂಡ MIS ಮಾಡ್ತಾರೆ ಸರ್. ನಿನ್ನೆ ಕೂಡ ನಿಮ್ದು ವರ್ಸ್ಟ್ ಅಫೆಕ್ಟೆಡ್ ಏರಿಯಾ, ನಿಮ್ದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಒನ್ ಆಫ್ ದಿ ವರ್ಸ್ಟ್ ಅಫೆಕ್ಟೆಡ್ ಏರಿಯಾ. ಆದ್ರೆ ನೀವು ಆ ಜನಗಳಿಗೆ ಕೆಲಸ ಕೊಡದೇ ಇದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಎಷ್ಟು ಮ್ಯಾಂಡೇಸ್ ಅಪ್ರೂವ್ ಮಾಡಿದ್ದೀರಾ ಇಲ್ಲಿವರೆಗೂ? ಎಷ್ಟು ಕಾಮಗಾರಿಗಳು ಅಪ್ರೂವ್ ಮಾಡಿದ್ದೀರಾ? ಕೆಲಸ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹೇಳಿ, ಅದು ಸ್ವಲ್ಪ. ಸರ್ ಟೋಟಲ್ ನಾವು 7,127 ಮಾಡಿದೀವಿ ಸರ್, ಅಪ್ರೂವ್ ಮಾಡಿದೀವಿ ಸರ್. ಈಗಾಗಲೇ ಸರ್ ನಮ್ದೆ 126 ಗ್ರಾಮ ಪಂಚಾಯತ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ ಸರ್, ಎಲ್ಲ ಕಡೆ ನಡೀತಾ ಇದೆ. ಎವರೇಜ್ ಲೇಬರ್ ಎಂಗೇಜ್ ಕೂಡ ಸರ್ 35ಕ್ಕಿಂತ ಜಾಸ್ತಿ ಇದ್ದಾರೆ ಸರ್. 4 ಪಂಚಾಯತ್ ಅಲ್ಲಿ ಸರ್ ಕೆಲಸ ಸ್ಟಾರ್ಟ್ ಆಗಿಲ್ಲ. ಈ ಪಂಚಾಯತ್ PDOs ಮೇಲೆ ಕೂಡ ಆಕ್ಷನ್ ಸ್ಟಾರ್ಟ್ ಮಾಡಿದೀವಿ ಸರ್ ಈಗಾಗಲೇ ಸರ್. ಎಲ್ಲ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿ, ಇದು ಸಾಕಾಗೋದಿಲ್ಲ. 7,000 ಮ್ಯಾಂಡೇಸ್ ಅಂದ್ರೆ ಇಟ್ ಈಸ್ ನಾಟ್, ಇದು ತುಂಬಾ ಕಡಿಮೆ ಆಯ್ತು. ಜಾಸ್ತಿ ಮಾಡ್ಬೇಕು ಮತ್ತು ನೀವು ವರ್ಕ್ಸ್ ಅನ್ನ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ಬೇಕು. ಜನ ಎಲ್ಲ ಎಲ್ಲಿ ಹೋಗ್ತಾರೆ? ಈಗ ರೈತರು ಒಂದ್ ಕಡೆ ರೈತರು ಕೆಲಸ ಇಲ್ಲ ಅವ್ರಿಗೆ, ಅವರು ಹೋಗ್ಬೇಕ, ಕಾಮಗಾರಿ ಕೊಡ್ಬೇಕು ಅವರಿಗೆ. ಎರಡನೇದು ಯಾರು ಹಿಂದುಳಿದವರು, ದಲಿತರು, ಈ ಬಡವರು ಇದಾರಲ್ಲ ಅವರೆಲ್ಲ ಹೋಗ್ಬೇಕಲ್ವಾ? ಅವ್ರು ಇದನ್ನೇ ಅವಲಂಬಿಸಿರೋರು ಅವರೆಲ್ಲ ಹೋಗ್ತಾರೆ. ಆಮೇಲೆ ಇದು ಜಾನುವಾರುಗಳಿಗೆ ಮೇವನ್ನ ಅರೇಂಜ್ಮೆಂಟ್ ಏನ್ ಮಾಡಿದೀರಾ? ಆಸ್ ಆಫ್ ನೌ ಸರ್ ಎಷ್ಟಿದೆ ಕ್ಯಾಟಲ್ ಪಾಪ್ಯುಲೇಷನ್ ಎಷ್ಟಿದೆ ನಿಮ್ಗೆ? 2,13,000 ಇದೆ ಸರ್. ಮತ್ತೆ ಹೆಚ್ಚೇ ಇದೆ ಅಂತ ಆಯ್ತು, ಅದಕ್ಕೇನು ಅರೇಂಜ್ಮೆಂಟ್ ಮಾಡಿದೀರಾ ಸರ್? ಈಗ ನಮ್ಮಲ್ಲಿ ಏನೇನು ಇದು ಸ್ಟಾಲ್ ಫೀಡಿಂಗ್ ಇದೆ ಅಲ್ಲ ಸರ್, ಅಲ್ಲೆಲ್ಲ ಇದು ಫಾರ್ಡರ್ ಅವೈಲಬಿಲಿಟಿ ಇದೆ ಸರ್. ಮೊನ್ನೆ ನಾವೆಲ್ಲ ವಿಸಿಟ್ ಮಾಡಿದಾಗ ನೋಡಿದೀವಿ ಸರ್. ಎಷ್ಟು ವಾರ ಆಗುತ್ತೆ ವಾಟರ್ ಅವೈಲಬಿಲಿಟಿ? ಎಷ್ಟು ವಾರಕ್ಕಿದೆಯಮ್ಮ ಸರ್? ಈಗ ಆಸ್ ಆಫ್ ನೌ ಸರ್ ಫಾರ್ಡರ್ ಅವೈಲಬಿಲಿಟಿ ನಮ್ಮಲ್ಲಿ 24 ವಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿದ್ದಾರೆ ಸರ್. ಅಲ್ಲಿ ಏನು ಅಂತ ಹೇಳಿದ್ರೆ ಸರ್, ನಮ್ಮಲ್ಲಿ ಗುಂಡ್ಲುಪೇಟೆ ಮತ್ತೆ ಹನೂರಲ್ಲಿ ಅವೈಲೇಬಲ್ ಇಲ್ಲ, 19 ವಾರಕ್ಕೆ ಅಂತ ಇದೆ. ಇಲ್ಲ, 24 ವಾರ ಬಹಳ ಕಡಿಮೆ ಆಯ್ತು. ಬಟ್ ಇದಕ್ಕೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಏನಾದ್ರು ಯೋಚನೆ ಮಾಡಿದೀರಾ ಸರ್? ಈಗ ನಾವೇನು ಅಂತ ಹೇಳಿದ್ರೆ ಕಿಟ್ ಕೊಟ್ಟಿದ್ದೀರಾ ಸರ್? ಫಾರ್ಡರ್ ಕಿಟ್ ಕೊಟ್ಟಿಲ್ಲ ಸರ್, ಅದನ್ನೇ ನಮ್ಮಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಕೊಡ್ಬೇಕಿತ್ತು ಸರ್, ಕೊಟ್ಟಿಲ್ಲ ಸರ್. ಈಗ ಅದಕ್ಕೆ ರಾಮ್ಜಿ ಇದ್ರಲ್ಲಿ ಅದನ್ನೊಂದು ಆಕ್ಷನ್ ಪ್ಲಾನ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು CO ಅವರಿಗೆ ಹೇಳಿದೀವಿ ಸರ್. ಅವ್ರು ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಆಯ್ತು, ಸ್ವಲ್ಪ ನೀವು ಕ್ಲಾರಿಫೈ ಮಾಡಿ. ಬಹಳ ಅಗ್ರೆಸಿವ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಇಲ್ದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ನಿಮ್ ಜಿಲ್ಲೆನಲ್ಲಿ ತುಂಬಾ ಅಫೆಕ್ಟೆಡ್ ಜಿಲ್ಲೆ, ಒನ್ ಆಫ್ ದಿ ಅಫೆಕ್ಟೆಡ್ ಜಿಲ್ಲೆ ನಿಮ್ದೇನೆ. ಅದನ್ನ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ಬೇಕಮ್ಮ. ಎಸ್ ಸರ್. ಸರ್